ಅಂದರೆ ಈಗ ಆರಂಭದಲ್ಲಿ ಸಹಜವಾಗಿ ಅವರ ಜರ್ನಿ ತುಂಬ ಅಂದರೆ ಈಜಿ ಆಗಿರಲಿಲ್ಲ. ನೀವು ರಂಗಭೂಮಿಯಿಂದ ಬರ್ತಾ ಇದ್ರಿ. ಈ ರಂಗಭೂಮಿಯ ದಿನಗಳು ಹೆಂಗಿತ್ತು, ಅವರ ಯೋಚನೆಗಳೇನಿತ್ತು, ಸಿನಿಮಾ ಕನಸುಗಳು ಹೆಂಗಿತ್ತು, ಬ್ಯಾಂಕ್ ಕೆಲಸ ಬಿಟ್ಟು ಬಂದಾಗ ಹೆಂಗಿತ್ತು ಅಂತ? ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾಗ ಹೇಳ್ತಾ ಇದ್ರು, ಬ್ಯಾಂಕಲ್ಲಿ ಕೆಲಸ ತುಂಬ ಟೆನ್ಷನ್ ಆಗುತ್ತೆ, ಇಲ್ಲಿ ಬಂದು ಪಾತ್ರ ಮಾಡಬೇಕು ಹಾಗಂತ ಒದ್ದಾಡೋರು. ಆದ್ರೂ ಅವ್ರು ಇದು ಬಿಟ್ಕೊಡ್ತಾ ಇರಲಿಲ್ಲ. ಅವ್ರ ಪಾತ್ರನ ಅವ್ರಿಗೆ ನ್ಯಾಯ ದೊರಕಿಸ್ತಾ ಇದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಾರ್ಟಿಂಗ್ ಅವ್ರು ಬಂದಾಗ ತುಂಬಾ ಕಷ್ಟಪಡೋರು. ಇಲ್ಲಿ ರಾತ್ರಿ ಎಲ್ಲ ನಾಟಕ ಮುಗಿಸು, ಜರ್ನಿ ಮುಗಿಸ್ಕೊಂಡು ಬಂದು ಮತ್ತೆ ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗಬೇಕಿತ್ತು, ಮತ್ತೆ ಶೂಟಿಂಗ್ ಇದ್ದರೆ ಶೂಟಿಂಗ್ ಹೋಗಬೇಕಾಯ್ತು. ಇಷ್ಟೆಲ್ಲ ಕಷ್ಟಪಟ್ಟವರು ಅವರು. ಅವ್ರ ಜರ್ನಿ ತುಂಬ ಕಷ್ಟ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ತುಂಬ ಸುಲಭ ಆಯಿತು. ಯಾಕೆಂದರೆ ನಮ್ಮ ಸಿನಿಮಾ ರಂಗ ಆಗಲಿ, ನಾಟಕದ ರಂಗದಲ್ಲಾದರೂ ನಾವು ರೆಕಗ್ನೈಸ್ ಆದರೆ ನಮಗೆ ಗೌರವನೇ ಬೇರೆ, ಆ ಪ್ರೀತಿನೇ ಬೇರೆ. ನಮಗೆಲ್ಲ ಥರದಲ್ಲೂ ಸಹಾಯ ಮಾಡ್ತಾರೆ. ನಮ್ಮ ಜೊತೆಲಿದ್ದವರು ಎಲ್ಲರೂ ಅಷ್ಟೇ, ಕ್ಯಾಮ್ರಾಮನ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಸಹ ನಟ, ಹೀರೋಯಿನ್ಸು ಎಲ್ಲರೂ ನಮಗೆ ಸಹಾಯ ಮಾಡ್ತಾರೆ. ರೆಕಗ್ನೈಸ್ ಆಗಲಿಲ್ಲ ಅಂದರೆ ಬರಲಿಲ್ಲ ಬೇರೆಯವ್ರನ್ನ ಕರೆಸಿ ಅಂತ ಹೇಳ್ತಾರೆ. ಅದಕ್ಕೂ ಅವರು ಪ್ರೋತ್ಸಾಹ ಕೊಟ್ಟು ನಾನು ಇರಲ್ಲ ಇನ್ನೊಬ್ಬನ ಹಾಕ್ಕೊಂಡು ಮಾಡಿ ಅಂತಲೂ ಹೇಳಿದ್ದಾರೆ. ಎಷ್ಟೋ ಕಲಾವಿದರಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅವರು. ಇದೆಲ್ಲದರ ಜೊತೆಗೆ ಅಂದರೆ ಈಗ ಸಹಜವಾಗಿ ಒಂದು ಸಂದರ್ಭಕ್ಕೆ ಒಂದಿಷ್ಟು ತಾವು ಅಂದ್ಕೊಂಡಂತಹ ಪಾತ್ರಗಳನ್ನು ಮಾಡೋಕ್ಕಾಗಲ್ವೇನೋ, ಆಗುತ್ತೇನೋ ಅನ್ನೋಂಥ ಆಲೋಚನೆಗಳು ಕಲಾವಿದರಲ್ಲಿ ಇರುತ್ತೆ. ಅಂಥದ್ದು ಯಾವತ್ತಾದರೂ ಇವ್ರ ಹತ್ರ ಇತ್ತ, ಇವ್ರ ಯೋಚನೆಯಲ್ಲಿ ಬಂದಿತ್ತ? ಅಂದರೆ ಇಂಥ ಪಾತ್ರ ಮಾಡಬೇಕು ಅನ್ನೋಂಥದ್ದು, ಇನ್ನೇನು ಕನಸುಗಳ ಬಗ್ಗೆ ಹಂಚ್ಕೊಂಡಿರೋವಂಥದ್ದು, ಏನು ಮಾಡಬೇಕು, ಏನಾಗಬೇಕು ಅನ್ನೋಂಥ ಎಲ್ಲ ಯೋಚನೆಗಳನ್ನು ಆರಂಭದಲ್ಲಿ ಹಂಚ್ಕೊಳ್ತಾ ಇದ್ರು ಅಂತ. ನಿಜ ಹೇಳಬೇಕು ಅಂದರೆ ಅವ್ರು ಯಾವತ್ತೂ ಯಾವ ಪಾತ್ರ ಕೊಟ್ಟು ಸುಲಭವಾಗಿ ಮಾಡಬೇಕು ಅನ್ನೋದೇ ಅವರ ಇಚ್ಛೆ ಇತ್ತು. ಹಾಗೆ ಮಾಡ್ತಾಯಿದ್ರು. ಯಾವುದೇ ಕ್ಯಾರೆಕ್ಟರ್ ಕೊಡಲಿ, ನೀವು ಎಂಥ ಅಳೋ ಪಾತ್ರ ಕೊಡ್ತೀರಾ, ಅವ್ರ ಜೊತೆ ಅಳೋ ಪಾತ್ರ ಮಾಡಬೇಕು ಅಂದರೆ ನಾವು ನಿಜವಾಗ್ಲೂ ನಾವು ಪುಣ್ಯ ಮಾಡಿರಬೇಕು. ಅವ್ರು ನ್ಯಾಚುರಲಾಗಿ ಅಳೋರು. ಅದೇ ಇಂಥ ಪಾತ್ರ ಕೊಡಲಿ, ಕಷ್ಟವಾದ ಕಾಮಿಡಿನ ಅವ್ರಿಗೆ ಮೊದಲೇ ಈಸಿ. ಬೇರೆ ಯಾವ ಪಾತ್ರ ಕೊಟ್ಟು ಸುಲಭವಾಗಿ ಸುಲಲಿತವಾಗಿ ಮಾಡೋರು. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಅವತ್ತಿನ ಕಾಲಕ್ಕೂ ಇವತ್ತಿನ ಸಿನಿಮಾ ರಂಗಕ್ಕೂ ವ್ಯತ್ಯಾಸ ಇದೆ ಅಮ್ಮ. ಸಾಕಷ್ಟು ಕಲಾವಿದರು ಹೇಳ್ತಾ ಇರ್ತಾರೆ ಕೊನೆ ಗಳಿಗೆಯಲ್ಲಿ, ಅಂದರೆ ಅಂದ್ಕೊಂಡ ರೀತಿಯಲ್ಲಿ ಬದುಕು ಸಾಗಲ್ಲ, ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಸವಾಲುಗಳನ್ನು ಅಂತ. ಅಂತಹ ಸವಾಲುಗಳನ್ನು, ಸಂದರ್ಭಗಳನ್ನು ನಿಮ್ಮ ಹತ್ರ ಯಾವ ಥರ ಹಂಚ್ಕೊಂಡಿರೋಂಥದ್ದು ಇದೆಯಾ? ಯಾವಾಗ ಮಾತಾಡಿದ್ರಿ ಇತ್ತೀಚೆಗೆ ಅಂತ? ಇತ್ತೀಚೆಗೆ ಮಾತಾಡಿಲ್ಲ. ಮೊದಲು ನಾವು ನಾಟಕಕ್ಕೆ ಹೋದಾಗೆಲ್ಲ ಮಾತಾಡ್ತಾ ಇದ್ವಿ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಸಂಭಾವನೆ ವಿಷಯವಾಗಲಿ, ಕ್ಯಾರೆಕ್ಟರ್ ವಿಷಯವಾಗಲಿ ಅವ್ರು ಹೇಳಿರೋದೊಂದು ಮಾಡಿರೋದೊಂದು ಆಗಿರುತ್ತೆ. ಅದು ತುಂಬ ನೋವು ಅವ್ರಿಗಿರತ್ತೆ. ಅದು ತುಂಬ ನೋವು ಪಟ್ಟಿದ್ದಾರೆ ಅದು ಆ ವಿಷಯದಲ್ಲಿ ಮಾತ್ರ. ಹೇಳಿದ್ರಿ ಮನೆ ದೊಡ್ಡ ಮಗಳ ಥರ ಟ್ರೀಟ್ ಮಾಡ್ತಿದ್ರು, ನಾನು ಅಪ್ಪಾಜಿ ಅಂತ ಕರಿತಾ ಇದ್ದೆ ಅಂಥ ಒಂದು ಬಾಂಧವ್ಯ. ಬಟ್ ಅಂತಹ ಒಂದು ಸಾಕಷ್ಟು ಘಟನೆಗಳು, ಸನ್ನಿವೇಶಗಳನ್ನು ಎದುರಿಸಿರ್ತೀರಿ, ಬಂದಿರ್ತೀರಿ ಜರ್ನಿಲಿ. ಆ ಜರ್ನಿನ ಹೆಂಗೆ ಮಿಸ್ ಮಾಡ್ಕೊಳ್ತೀರಿ ಅಂತ? ಈಗಂತೂ ಆ ಜರ್ನಿನೇ ಇಲ್ಲ ಬಿಡಿ. ಈಗ ಇವತ್ತಿನ ಜನ್ರೇಷನಲ್ಲಿ ವಯಸ್ಸಾದವ್ರಿಗೆ ಯಾರಿಗೂ ಅವಕಾಶಗಳಿಲ್ಲ. ಹಳೆ ಕಲಾವಿದರನ್ನಂತೂ ಯಾರೂ ಕರೀತಾನೂ ಇಲ್ಲ. ಹೀಗೆ ಇಂಥ ಸಂದರ್ಭದಲ್ಲಿ ಬಂದು ಅವ್ರ ಮುಖ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಸರಿ. ಹಿರಿಯ ಕಲಾವಿದರನ್ನು ಚಿತ್ರೋದ್ಯಮ ಅಂದರೆ ಬಳಸ್ಕೊಳ್ಳುವಂಥ ರೀತಿ ಮತ್ತು ಕನ್ಸಿಡರ್ ಮಾಡುವಂಥ ರೀತಿ ಕಡಿಮೆ ಆಗ್ತಾಯಿದೆ ಅನ್ನುವಂಥ ಸಾಕಷ್ಟು ಸಂದರ್ಭದಲ್ಲಿ ಬರುತ್ತೆ ಮಾತು. ಈಗ ಹಾಗೆ ಇವ್ರಿಗೂ ಆ ಬೇಜಾರಿತ್ತ ಅಂತ? ಇತ್ತು, ಆ ಬೇಜಾರಿತ್ತು. ಈಗ ಯಾರೂ ಅವ್ರನ್ನ ಕರೀತಾ ಇರಲಿಲ್ಲ. ಮತ್ತು ಈಗ ಎಂಥ ಕಾಯಿಲೆ ಇದ್ದಾಗ ಅವ್ರನ್ನ ಕರೆದು ಶೂಟಿಂಗಲ್ಲಿ ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೆ ಆರೋಗ್ಯ ಇನ್ನಷ್ಟು ಚೇತರಿಸ್ಕೊಳ್ತಾ ಇದ್ರು ಅವರು. ಯಾಕೆ ಮನೇಲಿ ಕೂತು ಕೂತು ನನ್ನ ಕಾಯಿಲೆ ಆಗಿದೆ, ನನಗೆ ಆಗಿದೆ ಮನಸ್ಸಲ್ಲಿ ನಾವು ಹೇಳ್ಕೊಳ್ದೇ ಇದ್ರು ನಮ್ಮ ಮನಸ್ಸಲ್ಲಿ ಅದು ಉಳಿದಿರತ್ತೆ. ಅದನ್ನು ಯಾರ ಹತ್ರನೂ ಸ್ಪ್ರೆಡ್ ಮಾಡ್ಕೊಳಕ್ಕೆ ಮಕ್ಕಳ ಹತ್ರ ಹೇಳಿದ್ರೆ ನಿಮ್ಗೇನು ಗೊತ್ತಾಗಲ್ವ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಅವ್ರ ತಂದೆ ಇಂಪಾರ್ಟೆಂಟು. ನನ್ನ ತಂದೆ ಚೆನ್ನಾಗಿರಬೇಕು, ನನ್ನ ತಾಯಿ ಚೆನ್ನಾಗಿರಬೇಕು ಅನ್ನೋದು ಇರುತ್ತೆ. ಆದ್ರೂ ಅವ್ರ ಮನಸ್ಸಲ್ಲಿ ಏನಿರುತ್ತೆ, ನಾವು ಇದು ಮಾಡಬೇಕು, ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ನನ್ನ ಕೊನೆಯ ಉಸಿರಿರೋವರೆಗೂ ನನ್ನ ಪ್ರಾಣ ಹೋದರೂ ನನ್ನ ರಂಗಭೂಮಿಲಿ ಹೋಗಬೇಕು, ಇಲ್ಲ ಅಂದರೆ ಕ್ಯಾಮ್ರಾ ಮುಂದೆ ನನ್ನ ಪ್ರಾಣ ಹೋಗಬೇಕು ಅನ್ನೋ ಸಂಕಲ್ಪ ಇರುತ್ತೆ. ಅದು ಅವಕಾಶಗಳು ನಮಗೆ ಮಾಡಿಕೊಡೋದಿಲ್ಲ ನಮ್ಮ ಹಿರಿಯ ಕಲಾವಿದರಿಗೆ. ಮನೆಗೆ ಯಾವಾಗಾದ್ರೂ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಮಾತಾಡಿರೋದು ಯಾವುದಾದ್ರು ಒಂದು ಮರೆಯಲಾರದ ಘಟನೆ ಈ ಕ್ಷಣಕ್ಕೆ ಹಂಚ್ಕೊಳ್ಳೋಂಥದ್ದಾದರೆ ಬ್ಯಾಂಕ್ ಜನಾರ್ದನ್ ಅವರ ಜೊತೆಗೆ ಕಳೆದಂಥ ದಿನಗಳು? ಮನೆಗೆ ಬಂದಾಗ ಬಾ ಮಗಳೇ, ಅವ್ರ ಮಗನ ಮದುವೆ ಆಯಿತು. ಆ ಮದುವೆ ಟೈಮಲ್ಲಿ ನಾನು ಹೋಗಿರಲಿಲ್ಲ. ಆ ಟೈಮಲ್ಲಿ ಮನೆಗೆ ಬಂದಿದ್ದೆ. ಮನೇಲಿ ಮಾತಾಡಿ ಸರಿ ಬಾ ಕಾಫಿ ಕುಡಿ, ಊಟ ಮಾಡು ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಅಷ್ಟೇ ಜನರಲಿ ಆಗಿ ಮಾತಾಡಿದ್ದು. ಮಕ್ಕಳ ಮುಂದೆ ಕೆಲವು ಸಿನಿಮಾ ವಿಷಯಗಳು ಏನೂ ಮಾತಾಡಲ್ಲ ನಾವುಗಳು.
ಯಾಕೆ ಮಕ್ಕಳಿಗೆ ನೋವಾಗತ್ತೆ, ನಮ್ಮಮ್ಮ ಹೇಗಿದ್ರು ನಮ್ಮಪ್ಪ ಹೇಗಿದ್ರು ಅಂತ. ಅದು ನೋವು ಪಡಬಾರ್ದು ಮಕ್ಕಳು ಅಂತ ಅಂದ್ಬಿಟ್ಟು ಆದಷ್ಟು ಅವಾಯ್ಡ್ ಮಾಡ್ತಿದ್ರು ಅವರು. ಎಲ್ಲರಿಗೂ ಹೇಳೋದೊಂದೇ, ಇಂಥ ಹಿರಿಯ ಕಲಾವಿದರಿಗೆ ಕೊನೆ ಅವ್ರ ಕೈಯಲ್ಲಿ ಆಗೋವರೆಗೂ ಅವ್ರ ಕೈಯಲ್ಲಿ ಪಾತ್ರಗಳನ್ನ ಮಾಡಿಸಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಇಂಥ ನೋವು ಪಟ್ಕೊಂಡು ಹೋಗುವಂಥ ಕಲಾವಿದರು ನಮ್ಗೆ ಯಾರೂ ಬೇಡ. ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರೂ ನಗ್ನಗ್ತಾ ಇರಬೇಕು. ಇದಕ್ಕಿಂತ ಹೆಚ್ಚಾಗಿ ಹೇಳೋಕ್ಕಾಗಲ್ಲ. ಎಲ್ಲ ನಿರ್ದೇಶಕರಿಗೆ ಹೇಳೋದು ಒಂದೇ, ಹಿರಿಯ ಕಲಾವಿದರು ಹಳೆಯ ಕಲಾವಿದರನ್ನ ಕರೆದು ಒಂದು ದಿನದ ಮಟ್ಟಿಗಾತು ಪಾತ್ರಗಳನ್ನ ಕೊಟ್ಟು ಅವ್ರನ್ನ ಸಾಕಿ ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮಲ್ಲಿ ಬೇಡೋದು ಒಂದೇ, ದಯವಿಟ್ಟು ಎಲ್ಲ ಕಲಾವಿದರಿಗೂ ಅವಕಾಶ ಮಾಡಿಕೊಡಿ. ಕೊನೆಯದಾಗಿ ಈ ಕೊರಗೆ ಪ್ರಾಣ ಬಿಡದೆ ಇರೋ ಹಾಗೆ ಮಾಡಿ. ಇದಿಷ್ಟು ನಟಿ ಭಾಗ್ಯಶ್ರೀ ಅವರ ಮಾತಾಗಿರ್ತಕ್ಕಂಥದ್ದು. ಅಕ್ಷರ ಸಹ ಅವರು ಭಾವುಕರಾಗಿ ಮಾತನಾಡಿದರು. ಅಂದರೆ ಅವತ್ತಿನ ಸನ್ನಿವೇಶಗಳೇನಿತ್ತು, ಬ್ಯಾಂಕ್ ಜನಾರ್ದನ್ ಅವರ ಜರ್ನಿ ಹೇಗಿತ್ತು, ಇವತ್ತು ಕಲಾವಿದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.